ಓಂ ಶಾಂತಿ. ವೀಕ್ಷಕರೇ, ಭಕ್ತರ, ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವರು ಸಹ ಒಳ್ಳೆಯದಾಗಲಿ. ಸದ್ಗುರುವಾದವನು ಯಾವತ್ತೂ ತನ್ನ ಭಕ್ತರಿಗೆ, ಶಿಷ್ಯರಿಗೆ ವಂಚಿಸಬಾರ್ದು, ಮೋಸ ಮಾಡಬಾರ್ದು. ಇದು ನನ್ನ ಅಭಿಪ್ರಾಯ. ಅದರಲ್ಲೂ ಒಳ್ಳೆಯ ಶಿಷ್ಯರಿಗೆ, ಪ್ರಾಮಾಣಿಕ ಶಿಷ್ಯರಿಗೆ, ಯೋಗ್ಯ ಶಿಷ್ಯರಿಗೆ ವಂಚಿಸಬಾರ್ದು. ಯಾವ ಶಿಷ್ಯನು, ಯಾವ ಭಕ್ತನು, ಯಾವ ಅಭಿಮಾನಿ ಲೋಕ ಕಲ್ಯಾಣಕ್ಕಾಗಿ ಏನನ್ನಾದರೂ ಮಾಡಬೇಕು ಅಥವಾ ಈ ಸೊಸೈಟಿಗೆ ಏನಾದರೂ ಕೊಡಬೇಕು ಅಂದ್ಕೊತಾನೋ ಅವನಿಗೆ ಗುರುವಾದವನು ಎಲ್ಲವನ್ನೂ ದಾರಿ ಎರಿಬೇಕು. ಒಳ್ಳೆಯದನ್ನು, ಬೆಲೆ ಬಾಳ್ತಕ್ಕಂಥ ಅಮೂಲ್ಯವಾದ ಜ್ಞಾನ, ಶಕ್ತಿ, ಸಿದ್ಧಿಗಳನ್ನು, ಐಶ್ವರ್ಯವನ್ನು ತನ್ನ ಶಿಷ್ಯರಿಗೆ, ಒಳ್ಳೆಯ ಯೋಗ್ಯ ಶಿಷ್ಯರಿಗೆ, ಅಭಿಮಾನಿಗಳಿಗೆ, ಗುರು ಮಕ್ಕಳಿಗೆ, ಹಾಗೆ ಮಕ್ಕಳಿಗೆ ಬೇಕಾದವರಿಗೆ, ಎಲ್ಲರಿಗೂ ಒಟ್ಟಿನಲ್ಲಿ ಯೋಗ್ಯರಿಗೆ, ಸತ್ಪಾತ್ರರಿಗೆ ತನ್ನಲ್ಲಿರುವ ಎಲ್ಲ ಅಮೂಲ್ಯವಾದ ವಸ್ತು, ಆಸ್ತಿ, ಜ್ಞಾನವನ್ನು ಹಂಚಬೇಕು. ಇದು ಯೋಗ್ಯ ಗುರು, ಸದ್ಗುರು ಮಾಡಬೇಕಾದ ಮೊದಲನೇ ಕರ್ತವ್ಯ. ಹಾಗೆ ಆಪ್ತ ಮಿತ್ರರು, ಸ್ನೇಹಿತರು ಅವರು ಸಹ ಪರಸ್ಪರ ಸಹಕಾರದೊಂದಿಗೆ ಇರಬೇಕು. ಹಾಗೆ ತಂದೆ, ತಾಯಿ, ಮಕ್ಕಳು ಅಥವಾ ಬಂಧುಗಳು, ಅಕ್ಕಪಕ್ಕ ಮನೆಗಳವರು ಅಥವಾ ಬಂಧುಗಳು ಒಗ್ಗಟ್ಟಿನಿಂದ ಶಾಂತಿಯುತವಾಗಿ ಸಹಬಾಳ್ವೆಯುತವಾದ ಜೀವನವನ್ನು ನಡೆಸಬೇಕು. ಇದು ಸಮಾಜಕ್ಕೆ ಒಂದು ಕಳಶಪ್ರಾಯ ಆಗುತ್ತೆ, ಒಂದು ಒಳ್ಳೆಯ ಕಳಶಪ್ರಾಯ ಆಗುತ್ತೆ. ವ್ಯಕ್ತಿತ್ವ ವಿಕಸನ, ನಾಗರಿಕತೆ ಅದು ವಿಕಸನಗೊಳ್ಳುತ್ತೆ, ಅಭಿವೃದ್ಧಿ ಹೊಂದುತ್ತೆ, ಸಮಾಜದಲ್ಲಿ ಸುಧಾರಣೆ ಆಗುತ್ತೆ. ಅದು ಆಧ್ಯಾತ್ಮ ಇರಲಿ, ಸಾಮಾಜಿಕತೆಯಲ್ಲಿ ಆರ್ಥಿಕತೆ ಆಗಲಿ, ಯಾವುದೋ ಒಂದು ವ್ಯಾವಹಾರಿಕವಾಗಲಿ, ಒಟ್ಟಾರೆ ಯೋಗ್ಯತೆ ಯಾರಿಗಿದೆ ಅವರಿಗೆ ನಾವು ಸಹಕಾರ ನೀಡಬೇಕು. ಆಗ ಅವರು ಉದ್ಧಾರ ಆಗ್ತಾರೆ, ನಾವು ಉದ್ಧಾರ ಆಗ್ತೀವಿ, ಅಕ್ಕಪಕ್ಕದವರು ಉದ್ಧಾರ ಆಗ್ತಾರೆ, ಆ ಊರು ಗ್ರಾಮ ಉದ್ಧಾರ ಆಗುತ್ತೆ, ಆ ತಾಲೂಕು, ಜಿಲ್ಲೆ, ಹೋಬಳಿ, ಆ ರಾಜ್ಯ, ದೇಶ, ಈ ಭೂಮಿ ಮೇಲೆ ಎಲ್ಲರೂ ಉದ್ಧಾರ ಆಗ್ತಾರೆ ಅಲ್ವಾ. ಈ ವಿಚಾರ ಯಾಕೆ ಹೇಳ್ದೆ ಅಂದರೆ, ಅವರವರ ಜೀವನದಲ್ಲಿ ಅವ್ರದ್ದೇ ಆದ ಘಟನೆಗಳು ನಡೆಯುತ್ತೆ ಪ್ರತಿಯೊಬ್ಬರದು. ನಿಮ್ಮ ಜೀವನದಲ್ಲಿ ನಿಮ್ಮದೇ ಆದ ಎಷ್ಟೋ ಏಳು ಬೀಳುಗಳು, ಘಟನೆಗಳು, ಆವು ಏಣಿ ಆಟ ಅಂತೀವಲ್ಲ, ಹಾಗೆ ನಿಮ್ಮ ಜೀವನದಲ್ಲೂ ಸಾಕಷ್ಟು ಕಷ್ಟಗಳು, ಸಮಸ್ಯೆಗಳು, ದುಃಖಗಳು, ದುಮ್ಮಾನಗಳು, ಅವಮಾನ, ಅಪಮಾನ, ಅವಹೇಳನಗಳು, ಗೊಂದಲಗಳು ಇದೆಲ್ಲ ನಿಮ್ಮಲ್ಲಿ ಬಂದಿರುತ್ತೆ. ಹಾಗೆ ಅವರವ್ರ ಜೀವನದಲ್ಲಿ ಬರುತ್ತೆ. ಆದರೆ ಕಷ್ಟಗಳು ಅಂತ ಹೇಳ್ಕೊಂಡು ಎಷ್ಟೋ ಮಂದಿ ನನಗೆ ಕಾಲ್ ಮಾಡ್ತಾರೆ. ಸಮಸ್ಯೆ ನಾನಾ ವಿಧವಾದ ಸಮಸ್ಯೆಗಳು. ಕೆಲವರ ಆರೋಗ್ಯ ಸರಿಯಿಲ್ಲ, ನಮ್ಮ ತಾಯಿಗೆ ಆರೋಗ್ಯ ಸರಿಯಿಲ್ಲ, ನಿನ್ನೆ ತಾನೇ ಅವ್ರು ಕಾಲ್ ಮಾಡಿದರು, ಆಗಾಗ ಕಾಲ್ ಮಾಡ್ತಾನೆ ಇರ್ತಾರೆ. ನಮ್ಮ ತಾಯಿಗೆ ಆರೋಗ್ಯ ಸರಿಯಿಲ್ಲ, ಅಲ್ಲಿ ತೋರಿಸಿದ್ವಿ, ಇಲ್ಲಿ ತೋರಿಸಿದ್ವಿ, ಕೇವಲ 45 ವರ್ಷ ವಯಸ್ಸು, ನಾವು ಬಡವರು, ಹಣ ಖರ್ಚು ಮಾಡೋಕ್ಕೆ ಹಾಸ್ಪಿಟ್ಲ್ಗಳಲ್ಲಿ ದುಡ್ಡಿಲ್ಲ, ನೀವೇನಾದರೂ ಮಾಡಿ ಪರಿಹಾರ ಹೇಳಿ, ಈ ರೀತಿ ಕಾಲ್ ಮಾಡ್ತಾರೆ. ಇದು ಒಂದನೇದು. ಎರಡನೇದು, ಮಕ್ಕಳಿಗೆ ಸರಿಯಾಗಿ ಅವರಿಗೆ ತಲೆಯಲ್ಲಿ ವಿದ್ಯಾಭ್ಯಾಸ ಹತ್ತತಾ ಇಲ್ಲ, ಅದಕ್ಕೇನಾದರೂ ಪರಿಹಾರ ಕೊಡಿ, ಎರಡನೇದು. ಮೂರನೇದು, ಸಾಲಗಳ ಬಾಧೆನೆಲ್ಲ ಇದ್ದೀವಿ, ಕೊಳಿತಾ ಇದ್ದೀವಿ, ಕಷ್ಟದಲ್ಲಿದ್ದೀವಿ, ಸಮಸ್ಯೆಗಳಿದ್ದೀವಿ, ಸಾಲಗಾರಕಾಟ ತಡೀಲಿಕ್ಕಾಗ್ತಾಯಿಲ್ಲ, ಸಮಾಜದಲ್ಲಿ ನಮಗೆ ಮರ್ಯಾದೆ ಇಲ್ಲ, ನಮ್ಮ ಮನೆಯಲ್ಲಿ ಹೆಂಡತಿ ಮಕ್ಳ ಹತ್ರನೇ, ಅಣ್ಣ ತಮ್ಮಂದ್ರ, ಅಕ್ಕಂದ್ರ, ಭಾವ ಹತ್ರ ನಮ್ಗೆ ಮರ್ಯಾದೆ ಇಲ್ಲ, ಏನಾದರೂ ಮಾಡಿ ಗುರುಗಳೇ ಪರಿಹಾರ ಹೇಳಿ. ಇದು ಮೂರನೇದು. ನಾಲ್ಕನೇದು ಇನ್ನೊಂದಿದೆ, ಗುರುಗಳೇ ಅವ್ರು ಯಾರಿಗೋ 5 ಲಕ್ಷ ಕೊಟ್ಟು, ಅವ್ರು ಯಾರಿಗೋ 10 ಲಕ್ಷ ಕೊಟ್ಟು, ಒಟ್ಟಾರೆ ಇಷ್ಟಿಷ್ಟು ಆಗೋಯ್ತು, ಅವನ್ಯಾರೋ ಅಣ್ಣ ಅಂತೇಳಿ 25 ಲಕ್ಷ 30 ಲಕ್ಷ ಮೋಸ ಮಾಡಿಬಿಟ್ಟ ಅಂತ ಒಂದು ಹೆಣ್ಣುಮಗಳು ಸಿಗ್ಗಾವೆ ಹೆಣ್ಣುಮಗಳು, ಹಾವೇರಿ. ಆ ಅಮ್ಮ ಪಾಪ ಏನೋ ಬಡಪಾಯಿ, ಏನೋ ಮಧ್ಯಮ ವರ್ಗ, ಏನೋ ಒಂದು ಟೆಕ್ಸ್ಟೈಲ್ ಏನೋ ಇಟ್ಕೊಂಡಿದ್ದಾಳೆ. ಆ ಅಮ್ಮ ಹೆಸರು ಹೇಳೋದು ಬೇಡ. ಆ ಅಮ್ಮ ಪಾಪ ತುಂಬ ಕ್ಲೋಸ್ ಆಗಿ ನನ್ನ ಹತ್ರ ಕಷ್ಟಗಳನ್ನು ಹೇಳ್ಕೊಂಡ್ಳು. ಈ ರೀತಿ ಅಣ್ಣ ಅಂತ ಅಂದ್ಕೊಳ್ತಾ ಇದ್ದೆ, ಅವನಿಗೆ ಒಂದು 25 ಲಕ್ಷ ಕೊಟ್ಟೆ, ನನಗೆ ಮೋಸ ಮಾಡಿಬಿಟ್ಟ. ಅನ್ಯಧರ್ಮಿ ಬೇರೆ ಅವನು, ಈ ಧರ್ಮದನಲ್ಲ, ಇವ್ರ ಧರ್ಮ ಅಲ್ಲ, ಅವನು ಅನ್ಯಧರ್ಮಿ.
ಅನ್ಯ ಕೋಮಕ್ಕೆ ಸೇರಿದವನು. ತುಂಬ ಒಳ್ಳೆಯವನು, ಕೊಡ್ತಾನೆ ಅಂತ ಕೂಡ ಹೇಳಿದ್ಲ ಯಮ್ಮ ನನಗೆ. ನಾನು ಮೊದಲೇ ಎಚ್ಚರಿಸಿದ್ದೆ ಸ್ವಲ್ಪ ಹುಷಾರಾಗಿರಮ್ಮ ಯಾವುದಕ್ಕೂ ಅಂತ. ಲಾಸ್ಟಿಗೆ ಕಣ್ಣೀರು ಹಾಕ್ತಾಳೆ. ಏನು ಮಾಡೋದು, ಏನಾದರೂ ಮಾಡಿ ಗುರುಗಳೇ ಅಂತಾರೆ. ಇನ್ನೂ ಒಬ್ಬ ಕಾಲ್ ಮಾಡಿದ್ದ, ಅವ್ರೇನೋ ಎಲೆಕ್ಷನ್ನು ಅದು ಇದು ಪರ್ಟಿಕ್ಯುಲರ್ ಇದ್ರಂತೆ. ಬೇಜಾನ್ ದುಡ್ಡು ಬೇರೆಯವರಿಗೆ ಬಡ್ಡಿಗೆಲ್ಲ ಕೊಟ್ಟವ್ರಂತೆ, ವಾಪಸ್ ಬರ್ತಾ ಇಲ್ವಂತೆ. ಈ ರೀತಿ ಸಾಕಷ್ಟು ಕೇಸುಗಳು. ನಾನು ವಿಚಾರಗಳೆಲ್ಲ ಯಾಕೆ ಹೇಳಿದೆ ಅಂದರೆ, ಒಬ್ಬೊಬ್ರದ್ದು ನನ್ನ ಸಮಸ್ಯೆ ಅಲ್ವಾ, ಅವ್ರದ್ದೇ ಸಮಸ್ಯೆಗಳಿರುತ್ತೆ. ಇದಕ್ಕೆ ಪರಿಹಾರ ಏನು ನೋಡಿಯಪ್ಪ. ಮೊದಲು ನಾವು ಇನ್ನೊಬ್ರಿಗೆ ಹಣ ಕೊಡೋಕ್ಕೆ ಮೊದಲು 101 ಸಾರಿ ಆದರೂ ಯೋಚನೆ ಮಾಡಬೇಕು, 100ಕ್ಕೂ ಹೆಚ್ಚು ಬಾರಿ ಯೋಚನೆ ಮಾಡಬೇಕು, ಅವ್ರಿಗೆ ಹಣ ಕೊಡಬೇಕು ಬೇಡವ ಅಂತ. ಇದು ಒಂದನೇದು. ಎರಡನೇದು, ನಾವು ಏನು ತಿಂತೀವಿ, ಏನು ಕುಡಿತೀವಿ, ಒಳ್ಳೆಯ ಆಹಾರ ಪದಾರ್ಥಗಳು, ಇನ್ನೊಂದು ಪದಾರ್ಥಗಳು, ಮತ್ತೊಂದು ಪದಾರ್ಥಗಳು ಏನಿದೆ ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಯಾವ್ದು ತಿನ್ನಬೇಕು, ಯಾವ್ದು ತಿನ್ನಬಾರ್ದು, ಹೇಗಿರಬೇಕು, ಹೇಗಿರಬಾರ್ದು, ಈ ನಿಯಮಗಳನ್ನು ಪಾಲಿಸ್ಬೇಕು. ಬೆಳಗ್ಗೆ ಏನು ಕುಡಿಬೇಕು, ಏನು ಕುಡಿಬಾರ್ದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಬೆಳಗ್ಗೆ ಎದ್ದಾಗ ಏನು ಮಾಡಬೇಕು, ಏನು ಮಾಡಬಾರ್ದು, ಮತ್ತು ಸಂಜೆ ಹೇಗಿರಬೇಕು, ಹೇಗಿರಬಾರ್ದು, ಈ ರೀತಿ ಎಲ್ಲ ಮಾಡಿದಾಗ ಬೆಳಗ್ಗೆ ಒಂದು ಒಳ್ಳೆಯ ವಾತಾವರಣವನ್ನು ನಾವು ನಿರ್ಮಾಣ ಮಾಡಿಕೊಂಡಾಗ ಸಂಜೆವರೆಗೂ ನಮಗೊಂದು ಒಳ್ಳೆಯ ವಾತಾವರಣ ಇರುತ್ತೆ. ಅಂದರೆ ಬೆಳಗ್ಗೆ ಪ್ರಶಾಂತವಾಗಿರಬೇಕು. ಯಾರ ಮೇಲೆ ಗೊಂದಲದಲ್ಲಿ ನಾವು ಜೇಗಾಡೋದು, ಕಿರ್ಚಾಡೋದು ಅದು ಇದು ಮಾಡಬಾರ್ದು. ಇದು ಒಂದು. ಬೆಳಗ್ಗೆ ಎದ್ದ ತಕ್ಷಣ ಏನು ಪ್ರೇಯರ್ ಮಾಡಬೇಕು ಕೈಗಳು ನೋಡಿಕೊಂಡು, ಆಮೇಲೆ ಹಾಸಿಗೆ ಮೇಲೆ ಕೂತ್ಕೊಂಡೆ ಕೈಗಳು ನೋಡ್ಕೊಂಡು ಏನು ಪ್ರೇಯರ್ ಮಾಡಬೇಕು, ಅಲ್ಲಿಂದ ಕೆಳಗಡೆ ಹೆಜ್ಜೆ ಇಟ್ಟಾಗ ಏನು ಪ್ರೇಯರ್ ಮಾಡಬೇಕು ಭೂದೇವಿಗೆ, ಅಲ್ಲಿಂದ ಆಚೆ ಕಡೆಗೆ ಸೂರ್ಯ ನಮಸ್ಕಾರ ಹೇಗೆ ಮಾಡಬೇಕು, ಮನೆಯಲ್ಲಿ ಹೇಗೆ ಪೂಜೆ ಮಾಡಬೇಕು, ಯಾವ ರೀತಿ ನಾವು ಮೂರ್ತಿ ಇಟ್ಕೋಬೇಕಾ, ಫೋಟೋ ಇಟ್ಕೋಬೇಕಾ, ಯಾವ ದೇವ್ರದ್ದು ಇಟ್ಕೋಬೇಕು, ಯಾವ ದೇವತೆದು ಇಟ್ಕೋಬೇಕು, ಅದನ್ನು ಯಾವ ಬೀಜಾಕ್ಷರ ಮಂತ್ರ ತಗೋಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು, ಇದೆಲ್ಲ ಕಲ್ಕೋಬೇಕು. ಗುರುಗಳ ಹತ್ರ ತಿಳ್ಕೊಬೇಕು. ನೀವು ತಿಳ್ಕೊಂಡು ಅದನ್ನು ಫಾಲೋ ಮಾಡಬೇಕು. ಯಾವುದು ಶನಿವಾರನ, ಸೋಮವಾರನ, ಮಂಗಳವಾರನ, ಶುಕ್ರವಾರನ, ಇದೆಲ್ಲ ತಿಳ್ಕೊಬೇಕು. ಹೀಗೆ ತಿಳ್ಕೊಂಡು ನೀವು ಆರಾಧಿಸಿದಾಗ ನಿಮ್ಮಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಎನರ್ಜಿ, ನಿಮ್ಮಲ್ಲಿ ಒಂದು ಒಳ್ಳೆಯ ಮನಸ್ಸು, ಒಳ್ಳೆಯ ಭಾವನೆಗಳು, ಒಳ್ಳೆಯ ಆನಂದ, ಸಂತೋಷ ಇರುತ್ತೆ. ಅದೇ ಸಂಜೆವರೆಗೂ ರೊಟೇಟ್ ಆಗುತ್ತೆ. ಮತ್ತು ಸಂಜೆ ಇನ್ನೊಂದು ಟೈಮ್ ಕೂತ್ಕೊಂಡು ಅದೇ ಥರ ನೀವೇನೋ ಒಂದು ಧ್ಯಾನ, ಜಪ, ದಪ ಮಾಡಿದ್ರೆ ಅಂತೀರಿ. ಆಮೇಲೆ ರಾತ್ರಿ ಎಲ್ಲ ಅದೇ ಇರುತ್ತೆ. ಮಲಗುವಾಗ ಬೇರೆ ಒಂದು 5 ನಿಮಿಷ, ಬೆಳಗ್ಗೆವರೆಗೂ ಅದೇ ಇರುತ್ತೆ ಅಲ್ವಾ. ಹಾಗೆ ಶನಿವಾರ ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಸೋಮವಾರ ಯಾವ ದೇವಸ್ಥಾನಕ್ಕೆ ಹೋಗಬೇಕು. ಫಾರ್ ಎಕ್ಸಾಂಪಲ್ ಸೋಮವಾರ ಸೋಮೇಶ್ವರ, ಚಂದ್ರಶೇಖರ ದೇವಸ್ಥಾನ, ಈಶ್ವರನ ದೇವಸ್ಥಾನ. ಮಂಗಳವಾರ ಹನುಮಂತ, ಚಾಮುಂಡೇಶ್ವರ ದೇವಸ್ಥಾನ. ಹಾಗೆ ಬುಧವಾರ ನಾಗದೇವತೆ ಅಂದರೆ ನಾಗರಕಟ್ಟೆ, ಅಶ್ವತ್ಥಕಟ್ಟೆ, ಗಣಪತಿ ದೇವಸ್ಥಾನ ಬುಧವಾರ. ಹಾಗೆ ಗುರುವಾರ ಎಲ್ಲ ಅಲ್ಲಿ ಹೇಳೋಷ್ಟೆಲ್ಲ ಸರಸ್ವತಿ, ಬ್ರಹ್ಮ ಸರಸ್ವತಿ ದೇವಸ್ಥಾನ ನಿಮ್ಗೆ ಸಿಗಲ್ಲ. ಸಿಕ್ಕಿದ್ರೆ ನಿಮ್ಮ ಲಕ್. ಅಥವಾ ತಾರಾಮತ ಗುರುದೇವ್, ನವಗ್ರಹಗಳು, ಗುರುದೇವ. ಹಾಗೆ ಸೂರ್ಯ ಭಗವಾನ ಭಾನುವಾರ ಸೂರ್ಯ ಭಗವಾನ. ಆಮೇಲೆ ಶನಿವಾರ ಶನೇಶ್ವರ ದೇವಸ್ಥಾನ, ಹನುಮಂತು, ವೆಂಕಟೇಶ್ವರ ಸ್ವಾಮಿ. ಹಾಗೆ ಜಯಂತಿ ಮಾತಾ ಶುಕ್ರವಾರ ಅಷ್ಟೈಶ್ವರ್ಯ ಮಾತೆ ಲಕ್ಷ್ಮಿ. ಆಯಾ ದೇವಸ್ಥಾನಗಳು, ನವಗ್ರಹಗಳು, ಇದು ನೀವು ನಾಗರಕಟ್ಟೆ ಇದು ಮಾಡಬೇಕು. ಹೀಗೆ ಮಾಡಿದ್ರೆ ನಿಮ್ಮಲ್ಲಿ ಒಂದು ಮನಃಶಾಂತಿ, ಒಂದು ತೃಪ್ತಿ, ನಿಮಗೆ ಅದು ಒಂದು ಸಂತೋಷ, ಆನಂದ ಇರುತ್ತೆ ಅಲ್ವಾ. ಇದರಿಂದ ನೀವೇನು ಬೇಕಾದ್ರೂ ನೆಕ್ಸ್ಟ್ ಪಡಿಬೋದು. ಯಾಕಂದರೆ ನಿಮ್ಮಲ್ಲಿರೋ ಭಾವನೆಗಳ ಆಧಾರದ ಮೇಲೆ ಈ ಸೃಷ್ಟಿನಲ್ಲಿ ಗ್ರಹ, ನಕ್ಷತ್ರ, ತಾರೆಗಳು, ಗಿಡ, ಮರ, ಬಳ್ಳಿ, ಕೋಳಿ, ಕೊಕ್ಕ, ಕುರಿ, ನಾಯಿ, ಹಂದಿ, ದನಗಳು, ಪ್ರತಿಯೊಂದು ಪ್ರಾಣಿಗಳು, ಜೀವಿಗಳು, ಶಕ್ತಿಗಳು ಎಲ್ಲವೂ ನಿಮಗೆ ಸಪೋರ್ಟ್ ಮಾಡುತ್ತೆ, ಆಶೀರ್ವಾದ ಮಾಡುತ್ತೆ, ನಿಮಗೆ ಸಹಕಾರ ನೀಡುತ್ತೆ. ಆಗ ನಿಮಗೆ ಯಾವುದೇ ಗ್ರಹಗತಿ ಕೆಟ್ಟಿದೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಅದು ಕೆಟ್ಟಿದ್ರೆ ಕೂಡ ಸರಿ ಹೋಗುತ್ತೆ. ನಿಮ್ಮ ಮೇಲೆ ಅವರ ಆಶೀರ್ವಾದ ಇರುತ್ತೆ. ನಕ್ಷತ್ರಗಳು, ಗ್ರಹಗಳು, ಆ ದೇವತೆಗಳ ಆಶೀರ್ವಾದ ನಿಮಗಿರುತ್ತೆ. ಈಗ ಸೋಮೇಶ್ವರ ಯಾರು? ಚಂದ್ರದೇವ, ರೋಹಿಣಿ ಮಾತಾ, ಚಂದ್ರ ಭಗವಾನ್, ಈಶ್ವರ ಅಂತ ನಾವು ಕರಿತೀವಿ ಜೊತೆಯಲ್ಲಿ. ಸೋಮವಾರ ಆ ಗ್ರಹ ನಿಮಗೆ ಒಲಿಯುತ್ತೆ, ಚಂದ್ರಗ್ರಹ. ಇದರಿಂದ ನಿಮಗೆ ಮಾನಸಿಕ ಗೊಂದಲಗಳಿರಲ್ಲ, ಅಸ್ಥಿರತೆ ಇರಲ್ಲ, ಸ್ಥಿರತೆ ಇರುತ್ತೆ. ನಿಮ್ಗೆ ಒಳ್ಳೆಯ ಆರೋಗ್ಯ ಬಗ್ಗೆ ಇರುತ್ತೆ. ನೀವು ಬೆಳೀತಕ್ಕಂಥ ಬೆಳೆಗಳು, ಫಲಗಳು ಒಳ್ಳೆಯ ಫಲ ಕೊಡುತ್ತೆ. ರೋಗ ಇಲ್ಲದೆ ತರಕಾರಿಗಳು, ಹಣ್ಣು ಹಂಪಲು, ಗಡ್ಡೆ ಗೆಣಸುಗಳು ಬರುತ್ತೆ. ಇದು ಭಗವಾನನ ಆಶೀರ್ವಾದ ಬೇಕು. ಹಾಗೆ ಭಾನುವಾರ ಸೂರ್ಯ ಭಗವಾನ, ಕಾಳು ಕಡಿ, ದವಸ ಧಾನ್ಯ, ಗೋಧಿ, ಅವರೆಕಾಳು, ಬೇಳೆಕಾಳು ಇತ್ಯಾದಿ ಕಾಳುಗಳು, ತೊಗರಿಬೇಳೆ ಇವೆಲ್ಲ ಎಲ್ಲಿಂದ ಬರುತ್ತೆ? ಸೂರ್ಯ ಭಗವಾನ ಆಶೀರ್ವಾದ ಬೇಕು. ಇಲ್ಲದಿದ್ದರೆ ಬರೋದಿಲ್ಲ. ಅದಕ್ಕೆ ನಾವು ಆರಾಧಿಸ್ಬೇಕು. ಡೈಲಿ ಬೆಳಗ್ಗೆ ಸಂಜೆ ಸೂರ್ಯ ನಮಸ್ಕಾರ ಪ್ರಾರ್ಥನೆ ಮಾಡಬೇಕು ಅಲ್ವಾ. ಇದೆಲ್ಲ ಗುರುಗಳ ಹತ್ರ ಹೇಳಿಸ್ಕೋಬೇಕು. ಇನ್ನು ನೀವು ಬುಧವಾರ ಗಣಪತಿ ಆಶೀರ್ವಾದ ಇದ್ದರೆ ಏನು ತಾನೇ ಸಿಗಲ್ಲ ನೀವು ಹೇಳಿ. ಕಷ್ಟಗಳ ನಿವಾರಕ ಯಾರು? ಗಣಪತಿ. ಗಣಾಧಿಪತಿ ಯಾರು? ಗಣಪತಿ. ದೇವತೆಗಳೇ ಆತನನ್ನು ಆರಾಧಿಸ್ತಾರಲ್ವ. ಎಲ್ಲ ದೇವತೆಗಳಿಗಿಂತ ಮೊದಲು ನಾವು ಪೂಜೆ ಮಾಡೋದೇ ಆತನಿಗಲ್ವ. ಇನ್ನು ಬುಧದೇವ, ಆ ಬುಧದೇವ ಯಾರು? ಗ್ರಹ. ಮರ್ಕುರಿ
ಪಾದರಸದ ಥರ ಒಳ್ಳೆ ಬುದ್ಧಿ, ಒಳ್ಳೆ ಜ್ಞಾನ, ಸುಖಭೋಗಗಳಿಗೆ ಒಳ್ಳೆ ಶಕ್ತಿ ಕೊಡ್ತಾನೆ. ಸಂತಾನಾಭಿವೃದ್ಧಿ ಇದೆಲ್ಲ ಆಗುತ್ತೆ. ಅದಕ್ಕೆ ನಾಗರಕಟ್ಟೆ ಸುತ್ತಬೇಕಂತ ಹೇಳಿದ್ದು. ನಾಗ ದೇವತೆಗಳಿಗೂ ಅದೇ ದಿನ. ಇದರಿಂದ ಒಳ್ಳೆಯದಾಗುತ್ತೆ. ಇನ್ನು ಗುರುವಾರ, ತಾರಾಮತ ಗುರುದೇವು. ಗುರುವು ಯಾರು? ಗುರುವಿದ್ದರೆ ನಮ್ಮ ಅಂಧಕಾರ ಅಜ್ಞಾನಗಳು ನಾಶ ಆಗುತ್ತೆ. ಜೀವನದಲ್ಲಿ ನಮ್ಮ ಜೀವನದಲ್ಲಿರೋ ಕತ್ತಲು ನಾಶ ಆಗುತ್ತೆ ಅಲ್ವಾ? ಯೋಚನೆ ಮಾಡಿ ನೋಡಿ. ಅಂಧಕಾರ ಅಜ್ಞಾನಗಳು, ಕತ್ತಲು ಇದೆಲ್ಲ ನಾಶ ಆಗಲ್ವ? ಆಗುತ್ತೆ. ಬುಧದೇವನು ಗ್ರಹ ಗತಿ ನಮಗೆ ಸರಿ ಇರಬೇಕಲ್ವ? ಇಲ್ಲಾಂದ್ರೆ ಹೆಂಗೆ? ಹಾಗೆ ಆ ನಾಗದೇವತೆಗಳ ಆಶೀರ್ವಾದ ಬೇಕಲ್ಲ, ಇಲ್ಲಾಂದರೆ ನಿಧಿ ಐಶ್ವರ್ಯ ಎಲ್ಲಿಂದ ಸಿಗುತ್ತೆ? ನಮ್ಮ ಜೀವನದಲ್ಲಿ ಅಮೃತ ಬೇಕಲ್ವ? ನಮ್ಗೆ ಆರೋಗ್ಯ ಬಗ್ಗೆ ಬೇಕಲ್ವ? ಇನ್ನು ತಾರಾಮತ ಗುರುವಾರ. ತಾರಾಮತ ಗುರುದೇವರು ಬೃಹಸ್ಪತಿ, ದೇವತೆಗಳಿಗೆ ಗುರು. ಆ ತಾರಾಮತೆ, ತಾರ ಅಂದರೆ ನಕ್ಷತ್ರ, ಇನ್ನೇನೂ ಅಲ್ಲ. ನಿಮ್ಗೆ ಅದೃಷ್ಟ ನಕ್ಷತ್ರ ಅಂತೀವಲ್ಲ ಹಾಗೆ. ಅವ್ರ ಆಶೀರ್ವಾದ ಸಿಕ್ಕರೆ ಇನ್ನೇನಿದೆ? ಸ್ಟಾರ್ ಅಂತಿರಲ್ಲ, ಒಳ್ಳೆ ಸ್ಟಾರ್ ಅಂತಿರಲ್ಲ, ಲಕ್ ಅಂತಿರಲ್ಲ ಹಾಗೆ ಅಲ್ವಾ? ಸರಸ್ವತಿ, ತಾರಾಮತ ಗುರುದೇವು, ಆ ಗುರುವಾರ. ಗುರುವೇ ದೊಡ್ಡವನಲ್ವ? ಆ ಸ್ಥಾನ ದೊಡ್ಡದಲ್ವ? ಅದಕ್ಕೆ ಮರ್ಯಾದೆ ಕೊಡಬೇಕಲ್ವ? ಅವ್ರ ಆಶೀರ್ವಾದ ಇದ್ದರೆ ನಮ್ಮ ಅಂಧಕಾರ ಅಜ್ಞಾನಗಳು ನಾಶ ಆಗುತ್ತೆ. ಆವಾಗ ಜ್ಞಾನ ಬರುತ್ತೆ. ಜ್ಞಾನದಿಂದ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಲ್ವಾ? ಪಡಿತೀವಿ ಅಲ್ವಾ? ನಮ್ಮ ಮಾತು ಎಲ್ಲರೂ ಕೇಳ್ತಾರೆ, ಎಲ್ಲವೂ ಕೇಳುತ್ತೆ ಅಲ್ವಾ? ಹಾಗೆ ಶುಕ್ರವಾರ ಅದೃಷ್ಟ ಬರುತ್ತೆ ಅವಾಗಲೂ. ಯಾವುದು? ಶುಕ್ರದೇವನಿಂದ. ಜಯಂತಿ ಮಾತಾ ಶುಕ್ರದೇವ್. ಹಾಗೆ ಅಷ್ಟೈಶ್ವರ್ಯ ಮಾತೆ, ಮಹಾಲಕ್ಷ್ಮಿ ಶುಕ್ರವಾರದ ಇಷ್ಟ ದೇವತೆಗಳು ಅಲ್ವಾ? ಅವ್ರ ಆಶೀರ್ವಾದ ನಮ್ಗೆ ಸಿಗಲ್ವಾ? ಒಳ್ಳೆಯದಾಗಲ್ವಾ? ಇದೆಲ್ಲ ನಾವು ಸಿಂಪಲಾಗಿ ಫಾಲೋ ಮಾಡ್ತಕ್ಕಂಥದ್ದು. ಆಯಾ ದಿನಗಳಲ್ಲಿ ಅವ್ರನ್ನ ಆರಾಧಿಸ್ಬೇಕು. ಇನ್ನು ಶನೇಶ್ವರ. ಆತ ನಮ್ಮ ಮೆಗಲ್ಮಾಗ ಕೂತ್ಕೊಳ್ಳಿಲ್ಲ ಅಂದರೆ ಸಾಕಪ್ಪ. ಏನಿದ್ರೂ ಆಶೀರ್ವಾದ ಮಾಡಲಿ. ಒಂದು ವೇಳೆ ನಮ್ಮ ಮೆಗಲ್ಮಾಗ ಕೂತ್ಕೊಳ್ಳಿ, ತಲೆ ಮೇಲೆ ಕೂತ್ಕೊಳ್ಳಿ, ಶನೇಶ್ವರ ಬೇಡ ಅಂದವ್ರು ಯಾರು? ಆದರೆ ಆತನ ಆಶೀರ್ವಾದ ಇರಲಿ ನಮಗೆ. ಯಾವುದೇ ಕಷ್ಟ ಕೊಡದೇ ಇದ್ರೂ ಸಾಕು ಅಲ್ವಾ? ಶನಿವಾರ. ಹಾಗೆ ವೀರ ಹನುಮಾನ್, ಬಜರಂಗ ಬಲಿ ವೀರ ಹನುಮಾನ್. ಹಾಗೆ ಶ್ರೀ ಅನಂತ ಪದ್ಮಾವತಿ, ಅನಂತಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಅವತ್ತೇ ಶನಿವಾರ ಆರಾಧಿಸ್ತಾರೆ. ಆರಾಧ್ಯ ದೈವತೆಗಳು, ಶನಿವಾರದ ಆರಾಧ್ಯ ದೇವತೆಗಳವರು ಅಲ್ವಾ? ಇನ್ನು ಭಾನುವಾರ ಸೂರ್ಯ ಭಗವಾನ. ಪ್ರಚಂಡ ವೀರ, ಜಯ ವಿಜಯ ಎಲ್ಲವೂ ನಮಗೆ ತಂದು ಕೊಡ್ತಾನೆ. ನಮಗೆ ಗುರುವಾಗಿ ಆತನೂ ಇರ್ತಾನೆ ಅಲ್ವಾ? ಹೀಗೆ ನಾವು ಗ್ರಹಗಳ ಆಶೀರ್ವಾದ, ನಕ್ಷತ್ರಗಳ ಆಶೀರ್ವಾದ, ನಮ್ಮ ಗ್ರಹತಿ ಕಷ್ಟಗಳಿಗೆ, ಸುಖಗಳಿಗೆ, ಇದಕ್ಕೆಲ್ಲ ನಾವು ಒಂದು ಶಿಸ್ತು, ಒಂದು ಆಚರಣೆ, ಒಂದು ನಿಯಮ, ಒಂದು ಕ್ರಮ ಸಿದ್ಧಾಂತ ನಮ್ಮಲ್ಲಿರಬೇಕು. ಇನ್ನು ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೆ ಏನು ಮಾಡ್ಬೇಕು ಏನಿಲ್ಲ ಅಂತ ನಾನು ಹಿಂದಿನ ಭಾಗಗಳಲ್ಲಿ ಹೇಳಿದ್ದೀನಿ ನೋಡಿ. ಹೇಗೆ ಹೇಳಬೇಕು, ಬೆಳಗ್ಗೆ ಎದ್ದಾಗ ಧ್ಯಾನ, ಜಪ ಇವೆಲ್ಲ ಹೇಗೆ ಮಾಡಬೇಕು, ಹೇಗೆ ದಿನನಿತ್ಯ ನಡ್ಕೋಬೇಕಂತ ಹೇಳಿದ್ದೀನಿ. ಮತ್ತು ಆಹಾರ ಪದಾರ್ಥಗಳು, ಮಿತವಾದ ಆಹಾರ, ಪೌಷ್ಟಿಕ ಆಹಾರ, ತರಕಾರಿಗಳು, ಗೆಡ್ಡೆ ಗೆಣಸುಗಳು, ದವಸ ಧಾನ್ಯಗಳು ಹೇಗೆ ತಗೋಬೇಕಂತ ಕೂಡ ಹೇಳಿದ್ದೀನಿ ಹಿಂದಿನ ಭಾಗಗಳು ನೋಡಿ. ಓಕೆನಾ? ಇದು ಒಂದು ಕ್ರಮಬದ್ಧವಾದ ಜೀವನಕ್ಕೆ ಬೇಕಾದಂಥ ಸಲಹೆ. ನಾನು ನಿಮಗೆ ಒಂದು ಸಣ್ಣ ಮಾಹಿತಿ ಫಾಲೋ ಮಾಡಿ. ನಿಮ್ಮ ಅದೃಷ್ಟ ಕುಲಾಯಿಸುತ್ತೆ. ಕಷ್ಟಗಳಿದೆಯಾ? ನಿಮ್ಮ ಅದೃಷ್ಟ ಕುಲಾಯಿಸುತ್ತೆ. ಇವುಗಳನ್ನು ಫಾಲೋ ಮಾಡಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಹೀಗೆ ಮತ್ತೆ ಈ ವಿಡಿಯೋಗಳು ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.